ಇಟ್ಸ್ ಟೈಮ್ ಫಾರ್ ಕಾಫಿ ನಾವು ಅನ್ಸುತ್ತೆ. ಒಂದು ಪ್ರೀ ಕ್ಲಾಂಸಿಯಾ ಕೇಸ್ ಇತ್ತು, ಡೆಲಿವರಿ ಮಾಡಿ ತಾಯಿ ಮಗು ಇಬ್ರು ಸೇಫ್ ಇದ್ದಾರೆ, ಆದ್ರೆ ರಿಸ್ಕ್ ಇನ್ನ ಮುಗ್ದಿಲ್ಲ. ಸೋ ಟ್ರೂ. ಡೆಲಿವರಿ ಆದ ತಕ್ಷಣ ರಿಸ್ಕ್ಸ್ ಮುಗಿಯೋದಿಲ್ಲ. ಪ್ರೀ ಎಕ್ಲಾಂಪ್ಸಿಯಾದಲ್ಲಿ ಡೆಲಿವರಿ ಆದ್ಮೇಲೂ ಫಿಸಿಕಲ್ ಹೆಲ್ತ್ ಮತ್ತೆ BP ಮಾನಿಟರಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೆಲಿವರಿ ಆಗಿ 6 ವಾರಗಳ ತನಕನೂ ರೆಗ್ಯುಲರ್ ಚೆಕ್ಅಪ್ ಜೊತೆಗೆ BP ಮಾನಿಟರ್ ಮಾಡಿಸ್ಕೊಳ್ಳೋದು ತುಂಬಾ ಮುಖ್ಯ. ಸೋ ಟ್ರೂ. ಈ ಪೀರಿಯಡ್ ನಲ್ಲಿ ನಿಮ್ಗೆ ತಲೆ ನೋವು ಕಾಣಿಸ್ಕೊಂಡ್ರೆ, ತಲೆ ಸುತ್ತ ಆದ್ರೆ, ಕಣ್ಣು ಮಂಜು ಬಂದ್ರೆ, ತುಂಬಾ ಫೆಟಿಗ್ ಎಕ್ಸಾಷನ್ ಅಂತ ಅನ್ಸಿದ್ರೆ, ಇದು ಜಸ್ಟ್ ನ್ಯೂ ಮಾಮ್ ಫೆಟಿಗ್ ಅಂತ ಇಗ್ನೋರ್ ಮಾಡಬೇಡಿ. ಆದಷ್ಟು ಬೇಗ ವೈದ್ಯರನ್ನ ಕಂಡು ತಪಾಸಣೆ ಮಾಡಿಸ್ಕೊಳ್ಳಿ. ಮೆಂಟಲ್ ಹೆಲ್ತ್ ಮೇಲೆನೂ ಗಮನ ಕೊಡೋದು ಮುಖ್ಯ ಆಗುತ್ತೆ. ಯಾಕಂದ್ರೆ ಪ್ರೀ ಎಕ್ಲಾಂಪ್ಸಿಯಾದಲ್ಲಿ ICU ಸ್ಟೇ ತುಂಬಾ ದಿವಸವರೆಗೂ ಇರಬಹುದು, ಫಿಟ್ಸ್ ಬರಬಹುದು. ಅದೆಲ್ಲದ್ರಿಂದಾನು ಮಾನಸಿಕವಾಗಿ ಆಘಾತಕ್ಕೊಳಗಾಗಿ ಡಿಪ್ರೆಷನ್ ಬರುವಂತ ಚಾನ್ಸಸ್ ಕೂಡ ಇರ್ತದೆ. ವೆರಿ ರೈಟ್. ಫಿಸಿಕಲ್ ರಿಹ್ಯಾಬಿಲಿಟೇಷನ್ ಎಷ್ಟು ಮುಖ್ಯನೋ ಹಾಗೆ ನ್ಯೂ ಮದರ್ಗೆ ಮೆಂಟಲ್ ವೆಲ್ ಬೀಯಿಂಗ್ ಕೂಡ ಅಷ್ಟೇ ಮುಖ್ಯ. ತುಂಬಾ ಬೇಜಾರಾಗೋದು, ತುಂಬಾ ಗಾಬರಿ ಆಗೋದು, ಮಗು ಜೊತೆಗೆ ಬಾಂಡಿಂಗ್ ಆಗ್ತಾ ಇಲ್ಲ, ಯಾವಾಗ್ಲೂ ಅಳ್ತಾ ಇದ್ದಾರೆ, ಈ ತರ ಎಲ್ಲ ಇದ್ರೆ ಕನ್ಸಲ್ಟ್ ಮಾಡಿ ಹೆಲ್ಪ್ ತಗೊಳ್ಳೋದು ಒಳ್ಳೇದು. ತುಂಬಾ ಇಂಪಾರ್ಟೆಂಟ್. ಡಾಕ್ಟರ್ಸ್ ಅಡ್ವೈಸ್ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಸಹ ಮುಖ್ಯ.